ಪ್ರಾರ್ಥಿಸ್ತಾ ಇದ್ದೇವೆ. ಸ್ವಾಮಿ, ಇಲ್ಲಿ ಕೂಡಿ ಬಂದಿರುವಂಥ ಪ್ರತಿಯೊಬ್ಬರನ್ನು ನೀನು ಆಶೀರ್ವಾದ ಮಾಡು. ನಿನ್ನ ವಾಕ್ಯಗಳನ್ನು ಕೇಳಿ ಹೃದಯದಲ್ಲಿ ಭದ್ರಪಡಿಸ್ಕೊಳ್ಳಿಕ್ಕಾಗುವಂತೆ ನೀನು ಸಹಾಯ ಮಾಡು. ಯೇಸುವಿನ ಹೆಸರು ಕೇಳ್ತೇವೆ ತಂದೆ, ಆಮೆನ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ದಿನದಲ್ಲಿ ಈ ಕೀರ್ತನೆ ಭಾಗವನ್ನು ನಾವು ನೋಡುವುದಾದರೆ, ಈ ಕೀರ್ತನೆ ಭಾಗದಲ್ಲಿ ನಾವು 137ನೇ ಕೀರ್ತನೆಯಲ್ಲಿ 1 ರಿಂದ 9 ವಚನಗಳು ಇಲ್ಲಿ ನಮಗೆ ಕೊಡಲ್ಪಟ್ಟಿವೆ. ಈ ಕೀರ್ತನೆ ಯಾರು ಬರೆದರು, ಯಾವುದಕ್ಕಾಗಿ ಬರೆದರು, ಯಾವ ಸಂದರ್ಭದಲ್ಲಿ ಬರೆದರು, ಯಾವ ಪರಿಸ್ಥಿತಿಗಳು ಸಿಕ್ಕಿಕೊಂಡಾಗ ಈ ಒಂದು ಕೀರ್ತನೆಯನ್ನು ಬರೆದರು ಎಂಬುದಾಗಿ ನಾವು ನೋಡುವಾಗ ಈ ಚರಿತ್ರೆಯನ್ನು ನಾವು ತಿಳಿದುಕೊಂಡಾಗ ಮಾತ್ರ ಈ ಕೀರ್ತನೆ ಭಾಗ ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಇಲ್ಲಿ ನಾವು ನೋಡ್ತಾ ಇದೆ ಸೆರೆಯವರ ಪ್ರಲಾಪ ಎಂಬುದಾಗಿ. ಈ ಕೀರ್ತನೆಯನ್ನು ಆಳವಾಗಿ ನಾವು ಧ್ಯಾನಿಸುವಾಗ ಇಲ್ಲಿ 3 ಪಟ್ಟಣಗಳು ನಮಗೆ ಕಾಣಿಸಲ್ಪಡುತ್ತವೆ ಈ ಅಧ್ಯಾಯದಲ್ಲಿ. ಒಂದು ಚಿಯೋನ್. ಇದು ಚಿಯೋನ್ ಅಂದ್ರೆ ಒಂದು ಯೆರೂಸಲೇಮ್, ಈ ಒಂದು ಪಟ್ಟಣ, ಮತ್ತು ಬಾಬಿಲೋನ್ ಪಟ್ಟಣ ಮತ್ತು ಏದಮ್ ಪಟ್ಟಣ. ಈ 3 ಪಟ್ಟಣಗಳು ಈ ಅಧ್ಯಾಯದಲ್ಲಿ ನಮಗೆ ಕಾಣಿಸ್ಬೋದು. ಈ ಅಧ್ಯಾಯದಲ್ಲಿ ಈ 3 ಪಟ್ಟಣಗಳ ಕಥೆ ಅಂತ ಕೂಡ ನಾವು ಹೇಳ್ಬೋದು. ಈ ಅಧ್ಯಾಯವನ್ನು ನಾವು 3 ಪಟ್ಟಣಗಳ ಕಥೆ ಅಂತ ಕೂಡ ನಾವು ಹೇಳಬಹುದು. ಯಾವ ಪಟ್ಟಣದಲ್ಲಿ ನಾವಿದ್ದೇವೆ, ಯಾವ ಪಟ್ಟಣದಿಂದ ಯಾವ ಪಟ್ಟಣಕ್ಕೆ ನಾವು ಹೋಗ್ಬೇಕು, ಅಂದ್ರೆ ನಮ್ಮ ಪ್ರಯಾಣ ಯಾವ ಪಟ್ಟಣದಿಂದ ಯಾವ ಪಟ್ಟಣಕ್ಕೆ ನಾವು ಪ್ರಯಾಣ ಮಾಡಬೇಕು, ಯಾವ ಪಟ್ಟಣದ ಲಕ್ಷಣಗಳು ನಮಗಿರಬೇಕು ಎಂಬತಕ್ಕಂಥ ವಿಷಯದಲ್ಲಿ ನಾವು ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಕಲ್ತ್ಕೊಳ್ಬೋದು. ಯಾಕಂದ್ರೆ ಈ ಒಂದು ಅಧ್ಯಾಯ ನಾವು ನೋಡುವಾಗ ಸೆರೆಯವರ ಪ್ರಲಾಪ ಎಂಬುದಾಗಿ, ಈ ಅಧ್ಯಾಯದ ಇಂದಿನ ಒಂದು ಚರಿತ್ರೆ ನಾವು ನೋಡುವಾಗ ಸೌಲ, ದಾವೀದ, ಸಾಲೋಮನ ಇಸ್ರಾಯೇಲ್ ದೇಶಕ್ಕೆ ಇವರು ಮೊದಲು ರಾಜರಾಗಿದ್ದರು. ಇಲ್ಲಿ ಈ 3 ಜನ ಆ ಇಸ್ರಾಯೇಲ್ ರಾಜ್ಯವನ್ನ 40 ವರ್ಷ, ಒಟ್ಟು 120 ವರ್ಷ ಅವರು ರಾಜ್ಯವನ್ನು 120 ವರ್ಷ ಇಸ್ರಾಯೇಲ್ ರಾಜ್ಯ ಒಂದು ಐಕ್ಯವಾಗಿರುವ ರೀತಿಯಲ್ಲಿ ಅವ್ರು ನೋಡಿಕೊಂಡು ಆ ರಾಜ್ಯವನ್ನು ಆಳಿದ್ರು. ಮತ್ತು 12 ಗೋತ್ರಗಳನ್ನು ಕೂಡ ಅವರು ಪರಿಪಾಲನೆ ಮಾಡಿರುವಂಥ ವಿಷಯವನ್ನ ಇಲ್ಲಿ ನಾವು ನೋಡ್ತೇವೆ. ಯಾರು ಅಂದ್ರೆ ಸೌಲ, ದಾವೀದ ಮತ್ತು ಸಾಲೊಮೋನ. ಐಕ್ಯಮತ್ಯವಾಗಿತ್ತು, ಅಲ್ಲಿವರೆಗೂ ಐಕ್ಯಮತ್ಯವಾಗಿತ್ತು. 40 ವರ್ಷ ಒಬ್ಬೊಬ್ರು ಆಳ್ವಿಕೆ ಮಾಡಿದಾಗೂ ಕೂಡ 140 ವರ್ಷ ಅವರು ಉತ್ತಮ ರೀತಿಯಲ್ಲಿ ಆಳ್ವಿಕೆ ಮಾಡಿರುವುದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಈ ಕೀರ್ತನೆ ನಮಗೆ ಅರ್ಥ ಆಗಬೇಕಾದ್ರೆ ನಾವು ಇಂದಿನ ಚರಿತ್ರೆಯನ್ನ ಸ್ವಲ್ಪ ನಾವು ನೋಡಬೇಕಾದಂಥ ಒಂದು ಸಂದರ್ಭ ಇಲ್ಲಿ ನಮಗೆ ಬೇಕಾಗುತ್ತೆ. ಈ ಸೊಲೊಮೋನ್ ನಂತರ ಅವರ ಮಗ ರೆಹಬ್ಬಾಮನ ಕಾಲದಲ್ಲಿ ಅಲ್ಲಿ ಏನು ನಡೀತಾ ಇದೆಯಪ್ಪ ಅಂತಂದ್ರೆ, ಇದು 3 ವಿಭಾಗವಾಗಿ ವಿಂಗಡವಾಗುತ್ತೆ. ಸೊಲೊಮೋನನ ಮಗನಾದಂಥ ರೆಹಬ್ಬಾಮನು ಬಂದಂಥ ಒಂದು ಸಂದರ್ಭದಲ್ಲಿ ಇಲ್ಲಿ 3 ವಿಭಾಗವಾಗಿ 10 ರಾಜ್ಯಗಳು ಉತ್ತರ ದಿಕ್ಕಿಗೆ, 2 ಗೋತ್ರಗಳು ದಕ್ಷಿಣ ದಿಕ್ಕಿಗೆ ವಿಭಾಗವಾಗಿ ಇರುವಾಗ ರೆಹಬ್ಬಾಮನು ಅಲ್ಲಿ ರಾಜನಾಗ್ತಾನೆ. ಯೂದ ಗೋತ್ರ ಮತ್ತು ಇಬ್ರಿಯ ಗೋತ್ರ
ಅಂತ ನಾವು ಹೇಳ್ತೀವಿ. ದೇವರು ಉತ್ತರ ರಾಜ್ಯವನ್ನು ಎಷ್ಟು ಸಾರಿ ಅವರು ಎಷ್ಟೋ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ, ಅವರು ಎಚ್ಚರಿಸ್ತಾ ಇರ್ತಾರೆ. ಅವರು ಅನೇಕ ಪಾಪದ ಕಾರ್ಯಗಳಲ್ಲಿ ಬೀಳುವಾಗ, ಅನೇಕ ಕೆಟ್ಟ ಅನೇಕ ದುಷ್ಕಾರ್ಯಗಳಲ್ಲಿ ಅವರು ಬೀಳುವಾಗ ಅವರು ದೇವರು ಅವರನ್ನ ಎಚ್ಚರಿಸ್ತಾರೆ. ಆದರೂ ಕೂಡ ಅವ್ರ ಮಾತು ಕೇಳಲಾರದೆ ಇರುವಾಗ ಅವರನ್ನ ಇದು ಎಚ್ಚರಿಸಿದ್ರು ಕೂಡ ಅವ್ರದ್ದು ಏನಾಗ್ಲಿಲ್ಲ. ಅನೇಕ ಸಂದರ್ಭದಲ್ಲಿ ವಿಧೇಯರಾಗಲಾರದೆ ಇರುವಾಗ ಕ್ರಿಸ್ತ ಪೂರ್ವ 722 ನಂತರ ಅಲ್ಲಿ ದಹನ ಮಾಡುವುದನ್ನ ನಾವು ನೋಡ್ತಾ, ಅಂದ್ರೆ ಸಂಪೂರ್ಣವಾಗಿ ಅಲ್ಲಿ ನಾಶ ಮಾಡುವುದನ್ನ ನಾವು ನೋಡ್ತಾ ಇದ್ವಿ ಈ ಉತ್ತರ ರಾಜ್ಯಕ್ಕಿರುವಂತ ಅನೇಕ ಜನರಲ್ಲಿ. ಮತ್ತೆ ಅದರ ನಂತರ ನಾವು ನೋಡುವಾಗ ಇವರು ಇನ್ನು ಉಳಿದಿರುವುದು ದಕ್ಷಿಣ ರಾಜ್ಯ. ಇದರಲ್ಲಿ ಬಹಳ ಮಂದಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಏನಾಗಿದ್ರು ಅಂದ್ರೆ ಭಯಭಕ್ತಿ ಉಳ್ಳಂತ ಅನೇಕರು ಅಲ್ಲಿರುವುದನ್ನ ನಾವು ಕಾಣ್ತೇವೆ. ಇದು ಯಾಕಂದ್ರೆ ದಾವೀದನಿಗೆ ದೇವರು ಒಂದು ಮಾತು ಕೊಟ್ಟಿರ್ತಾನೆ, ಏನಂದ್ರೆ ಈ ದೀಪವನ್ನು ನಾನು ನಿಲ್ಲಿಸುತ್ತೇನೆ, ಆರಿ ಹೋಗದ ಹಾಗೆ ಆ ದೀಪವನ್ನು ನಾನು ನಿಲ್ಲಿಸ್ತೀನಿ ಅಂತ ಅಂದಾಗ, ಅದರಿಂದ ದೇವರು ಆ ಗೋತ್ರ, ಆ ದಕ್ಷಿಣ ರಾಜ್ಯವನ್ನ ಅದಕ್ಕಾಗಿ ಅಲ್ಲಿ ಕಾಪಾಡ್ತಾ ಬರ್ತಾರೆ. 2 ಗೋತ್ರದವ್ರು ಮಾತ್ರ, ಒಂದು ಯೂದ ಗೋತ್ರ, ಇಬ್ರಿಯ ಗೋತ್ರದವ್ರು ಮಾತ್ರ ಇಲ್ಲಿ ದೇವರ ಅನ್ನು ಇದು ಆರಾಧಿಸ್ತಾರೆ. ಆದ್ರೆ ಇವರು ಕೂಡ ಅನೇಕ ಸಂದರ್ಭದಲ್ಲಿ ದೇವರನ್ನ ದುಃಖಪಡಿಸ್ತಾ ಬರುವಂತ ವಿಷಯವನ್ನು ನಾವು ನೋಡ್ತಾ ಇದ್ವಿ. ದೇವರು ಅವರಿಗೂ ಕೂಡ ಅನೇಕ ಸಂದರ್ಭದಲ್ಲಿ ಎಚ್ಚರಿಸಿರುವಂತ ಒಂದು ಮಾತಿಗೆ ವಿಧೇಯರಾಗದೆ ಇರುವಾಗ ಅನೇಕ ಸೇವಕರ ಮುಖಾಂತರವಾಗಿ ಕೂಡ ದೇವರು ಅನೇಕ ಸಂದರ್ಭದಲ್ಲಿ ಅವರು ಎಚ್ಚರಿಸ್ತಾ ಇರ್ತಾರೆ. ಆದರೆ ಅದಕ್ಕೆ ದೇವರು ಕ್ರಿಸ್ತ ಶಕ 606ರಲ್ಲಿ ಬಾಬೆಲ್ಗೆ ಅಂದ್ರೆ 70 ವರ್ಷ ಅವರು ಸೆರೆಮನೆಗೆ ಬಾನಿಸರಾಗಿದ್ರು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಬಾಬೆಲ್ ದೇಶಕ್ಕೆ ಅವರು ಸುಮಾರು 70 ವರ್ಷ ಅವ್ರು ಏನಾಗಿದ್ರು, ಬಾನಿಸರಾಗಿದ್ರು. ಆ ಒಂದು ಸಂದರ್ಭದಲ್ಲಿ ರಚಿಸಿದಂತ ಒಂದು ವಿಷಾದಕರವಾದಂತ ಒಂದು ಕೀರ್ತನೆ ಭಾಗ ಇದಾಗಿದೆ. ಈ ಚಿಯೋನ್ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಂದ್ರೆ ನಾವು ವಚನದಲ್ಲಿ ನಾವು ನೋಡುವಾಗ 37ನೇ ಅಧ್ಯಾಯದಲ್ಲಿ ನಾವು ಬಾಬೆಲ್ ದೇಶದ ನದಿಗಳ ಬಳಿಯಲ್ಲಿ ಕೂತುಕೊಂಡು ಚಿಯೋನನ್ನು ನೆನೆಸಿಕೊಂಡು ಅತ್ತೆವು. ನಾವು ಬಾಬೆಲ್ ದೇಶದ ನದಿಗಳ ಬಳಿಯಲ್ಲಿ ಕೂತುಕೊಂಡು ಚಿಯೋನನ್ನು ನೆನೆಸಿ ಅತ್ತೆವು. ಆ ದೇಶದ ನಿರವಂಜಿ ಮರಗಳಿಗೆ ನನ್ನ ಕಿನ್ನರಿಗಳನ್ನು ತೂಗು ಹಾಕಿದೆವು. ನೋಡ್ರಿ, ಈ ಚಿಯೋನ್ ಎಂಬತಕ್ಕಂಥದನ್ನ ನಾವು ನೋಡುವಾಗ ಇದು ಯೆರೂಸಲೇಮ್. ಅದನ್ನ ನೆನೆಸಿಕೊಂಡು ಈ ಸಂದರ್ಭದಲ್ಲಿ ಅವರು ದುಃಖಿಸ್ತಾ ಇದ್ದಾರೆ. ಅದು ಯಾವಾಗ ಅವರು ಸೆರೆಮನೆಗೆ ಅವರಿಗೆ ಬಾನಿಸರಾದ ನಂತರ ಅವ್ರಿಗೆ ಏನು ಮಾಡಬೇಕು ತೋರಿಸ್ತಾ ಇಲ್ಲ. ಈಗ ಅಲ್ಲಿದ್ರೆ ಆ ಒಂದು ನಾವು ಚೆನ್ನಾಗಿರ್ತಿದ್ದೀವಿ, ಹಾಗೆ ಹೀಗೆ ಅಂತೇಳಿ ಅನೇಕ ಸಂದರ್ಭದಲ್ಲಿ ಅವರು ಇಲ್ಲಿ ದುಃಖಿಸುವುದನ್ನು ನಾವು ನೋಡ್ತೇವೆ. ಈಗ ಅವರು ಅಳ್ತಾ ಇದ್ದಾರೆ. ಅವರ ಒಂದು ಏನೇ ಮಾಡಿದ್ರು ಕೂಡ ಈ ಸಂದರ್ಭದಲ್ಲಿ ಅವರು ಒಂದ್ಸರಿ ಒಪ್ಪಿಸಿಕೊಂಡು ಅಲ್ಲಿ ಹೋದ್ಮೇಲೆ ಅಲ್ಲಿ ಏನೇ ಮಾಡಿದ್ರು ಕೂಡ ಅದು ಸಾಧ್ಯವಾದ. ಅದಕ್ಕಿಂತ ಮುಂಚಿತವಾಗಿ ಅವರು ದೇವರ ಮಾತನ್ನು ಕೇಳಿ ದೇವರಿಗೆ ವಿಧೇಯರಾಗಿ ಉತ್ತಮರಾಗಿ ಅವರು ನಡೆದಿದ್ರಗಿನ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ತೊಂದರೆಗೆ ಇವರು ಸಿಕ್ಕಿಕೊಳ್ತಾ ಇರಲಿಲ್ಲ. ಆದರೆ ಈಗ ಸಿಕ್ಕಿಕೊಂಡ ನಂತರ ಅವ್ರು ಏನು ಮಾಡ್ತಾ ಇದ್ರಪ್ಪ ಅಂದರೆ ಅವರ ಸಮಯ ಇರುವಾಗ ಅದನ್ನು ಸರಿಯಾಗಿ ಅವರು ದೇವರು ಕೊಟ್ಟಂಥ ಒಂದು ಸಮಯವನ್ನು ಅವರು ಸರಿಯಾಗಿ, ದೇವರು ಕೊಟ್ಟಂಥ ಒಂದು ಅವಕಾಶವನ್ನು ಅವರು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಲಿಲ್ಲ. ನಿರುವಂಜಿ ಮರಗಳಿಗೆ ಕಿನ್ನರಿಗಳನ್ನು ತೂಗು ಹಾಕಿದ್ದೇವೆ. ಅವರ ಸ್ಥಿತಿ ಹೇಗಿದೆ ಅಂದರೆ, ಈಗ ಹೆಂಗಿದೆ ಅಂದರೆ ಅವ್ರ ಸ್ಥಿತಿ ನಾವು ನೋಡುವಾಗ ಅವು ಮೌನವಾಗಿಬಿಟ್ಟಿದೆ. ಯಾಕೆ? ಅವ್ರಿಗೆ ಆ ನಿರುವಂಜಿ ಮರಗಳಿಗೆ ಅವರು ಕಿನ್ನರಿಗಳನ್ನು ತೂಗಿ ಹಾಕಿ ಅದನ್ನು ಬಾರಿಸೋಕ್ಕೆ ಆಗದೆ
ಇರುವಂತ ಪರಿಸ್ಥಿತಿ. ಈಗ ಅವರ ಜೀವನ ಕೂಡ ಅದೇ ರೀತಿಯಲ್ಲಿ, ಅವು ಯಾವ ರೀತಿಯಲ್ಲಿ ಅವು ಮೌನವಾಗಿದ್ದವೋ ಅದೇ ರೀತಿಯಲ್ಲಿ ಅವರ ಜೀವನ ಕೂಡ ಅಲ್ಲೇನಾಗಿದೆ, ಮೌನವಾಗಿಬಿಟ್ಟಿದೆ ಇಸ್ರಾಯೇಲ್. ಆದ್ರಿಂದ ನಾವು ಅನೇಕ ಸಂದರ್ಭದಲ್ಲಿ ದೇವರ ಮಾತಿಗೆ ನಾವು ವಿಧೇಯರಾಗಬೇಕು. ದೇವರು ಹೇಳಿದಂತ ಪ್ರತಿಯೊಂದು ಮಾತುಗಳಿಗೆ ನಾವು ಕೈಕೊಂಡು ನಡಿಬೇಕು ಎಂಬತಕ್ಕಂಥದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನೋಡಿ, ಅಲ್ಲಿ ಮತ್ತೆ ನಾವು ನೋಡ್ತಾ ಇದ್ದೇವೆ ಏನಪ್ಪ ಅಂದ್ರೆ, ಮುಂದೆ ನಾವು ನೋಡುವಾಗ ನಮ್ಮ ಕಿನ್ನರಿಗಳನ್ನು ತೂಗಿ ಹಾಕಿದೆವು, ನಮ್ಮನ್ನು ಸೆರೆ ಹಿಡಿದು ಪೀಡಿಸುತ್ತಿದ್ದವರು ನಮಗೆ ನೀನು ಚಿಯೋನಿನ ಗೀತಗಳಲ್ಲಿ ಒಂದನ್ನು ನಮಗೆ ವಿನೋದಕ್ಕಾಗಿ ಆಡಿರಿ ಎಂದು ಹೇಳಿದ್ರು. ಇಲ್ಲಿ ಬಾಬೆಲಿನವರು ನೀವು ಚೆನ್ನಾಗಿ ಹಾಡಾಡ್ತೀರಾ ಅಂತ ಕೇಳಿದಾಗ, ಅನ್ಯ ದೇಶದಲ್ಲಿ ನಾವು ಹೇಗೆ ಆಡುವುದು, ಆಡಿ ದೇವರನ್ನು ಮಯಪಡಿಸು. ಆದ್ರೆ ನೋಡ್ರಿ, ಅಲ್ಲಿ ಒಂದು ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ ಆಡೋದ್ರಿಂದ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಅನ್ಯ ದೇಶದಲ್ಲಿ ಹಾಡ್ಬೋದಾಗಿತ್ತವರು, ದೇವರನ್ನ ಮಯಪಡಿಸುವ ರೀತಿಯಲ್ಲಿ ಅವರು ಹಾಡಬಹುದಾಗಿತ್ತು. ಆದ್ರೆ ಅವ್ರೇನು ಮಾಡ್ತಾ ಇದ್ದಾರೆ ಅಂದ್ರೆ, ಈ ಅನ್ಯ ದೇಶದಲ್ಲಿ ನಾವು ಹೇಗೆ ಹಾಡುವುದು ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಅವರಿಗೂ ಕೂಡ ಒಂದು ವೇಳೆ ಅವ್ರು ಆಡಿದ್ರೆ ಆ ನಮ್ಮ ದೇವರ ಒಂದು ಅದು ಬಲ ಏನೆಂಬುದಾಗಿ ಅವರಿಗೆ ಗೊತ್ತಾಗ್ತಾ ಇತ್ತು. ಇಲ್ಲಿ ಯೋನ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೋನನಿಗೆ ಕೂಡ ಇಂಥ ಒಂದು ಸಂದರ್ಭ ಬಂದಾಗ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ಇಲ್ಲಿ ಆ ಯೋನ ಏನು ಮಾಡ್ತದ, ಅವನು ನಿನೆವೆಗೆ ಹೋಗು ಅಂತ ಹೇಳಿದಾಗ ಅವನು ತಾರ್ಸಿಸ್ಗೆ ಓಡಿ ಹೋದಾಗ ಅಲ್ಲಿ ಒಂದು ಕಡಲಿನಲ್ಲಿ ಅವನು ಒತ್ತುಕೊಳ್ತಾನೆ. ಅಲ್ಲಿ ದೊಡ್ಡ ತುಫಾನು, ಅಲ್ಲಿ ನಾವು ನೋಡ್ತಾ ಇದ್ದಾರೆ ಅನೇಕ ಅಲ್ಲಿರುವಂತ ಆ ಹಡಗಿನಲ್ಲಿರುವಂತ ಅನೇಕರು ಅಲ್ಲಿ ಇರುವಂತ ವಸ್ತುಗಳನ್ನೆಲ್ಲ ಹೊರಗಡೆ ಬೀಸಾಕ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು, ಈ ರೀತಿ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿ ಅನೇಕ ಅವರು ಏನ್ ಮಾಡ್ತಾ ಇದ್ರು, ತೊಂದರೆಗೀಡಾಗ್ತಾ ಇದ್ರು. ಆಗ್ತಾ ಇರುವಾಗ ಏನ್ ಮಾಡ್ಬೇಕಂತ ಅಲ್ಲಿ ಯೋನನ ಅಲ್ಲಿ ನಾವು ನೋಡ್ತಾ ಇದ್ದಾರೆ ನಾವು ಹೇಳೋದು. ಆಮೇಲೆ ಅವರು ಒಂದು ಚೀಟನ್ನು ಹಾಕ್ತಾ ಇದ್ದಾರೆ ಯೋನನಿಗೆ. ಅವಾಗ ಅವರು ಅಲ್ಲಿರುವಂತ ಜನ ಅನೇಕ ಬೇರೆ ಬೇರೆ ಜನಾಂಗದವರು ಅವರೆಲ್ಲರಿಗೂ ಕೂಡ ಯೋನ ಹೇಳ್ತಾ ಇದ್ದಾನೆ ಅವರ ಮಧ್ಯದಲ್ಲಿ, ನಾನು ಇಬ್ರಿಯನು ಎಂಬುದಾಗಿ ಧೈರ್ಯವಾಗಿ ಹೇಳ್ತಾ ಇದ್ದಾನೆ. ನಾನು ಯಾರೋ ಇಬ್ರಿಯನು ಎಂಬುದಾಗಿ ಧೈರ್ಯವಾಗಿ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ದೇವರ ಹೆಸರನ್ನು ಹೇಳಿ ಅವನು ಮಯಪಡಿಸಿದ. ಮತ್ತು ಇವರು ನೋಡ್ರಿ, ಯೋನ 1ನೇ ಅಧ್ಯಾಯದ ಅಲ್ಲಿ ಮೊದಲನೇ ಕೆಲವು ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ನಮಗೆ ಸ್ಪಷ್ಟವಾಗಿ ಅಲ್ಲಿ ಗೊತ್ತಾಗುತ್ತೆ, ಅವರು ದೇವರ ಹೆಸರನ್ನು ಹೇಳಿ ದೇವರಿಗೆ ಮಹಿಮೆ ತರುವಂತ ರೀತಿಯಲ್ಲಿ ಅವನು ಮಾಡಿ, ಅದೇ ರೀತಿಯಲ್ಲಿ ಅಲ್ಲಿರುವಂತ ಅನೇಕ ಅನ್ಯ ಜನರಿಗೆ ಅದು ಗೊತ್ತಾಯ್ತು. ಅವರು ಸತ್ಯ ದೇವರು ಎಂಬುದಾಗಿ ಅಲ್ಲಿ ಅನೇಕರು ಗ್ರಹಿಸಿಕೊಳ್ಳುವಂತೆ ಸಹಾಯ ಮಾಡಿದ ದೇವರು ಯೋನನ ಮುಖಾಂತರವಾಗಿ. ಆದ್ರೆ ಇಲ್ಲಿ ಇವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಅನ್ಯ ದೇಶದಲ್ಲಿ ಹೇಗೆ ಆಡುವುದು, ಆಡಿದ್ರೆ ಅವರ ಆಲೋಚನೆ, ಅನ್ಯರ ಮಧ್ಯದಲ್ಲಿ ನಾವು ಹೇಗೆ ಆಡೋದು ಅಂತ ಅವರ ಆಲೋಚನೆ. ಆದ್ರೆ ಆಡ್ಬೋದಾಗಿತ್ತು. ಅವ್ರು ಆಡಿದ್ರೆ ಅಲ್ಲಿರುವಂತ ಅನೇಕರಿಗೆ ದೇವರ ಒಂದು ಶಕ್ತಿ ಅದು ಏನಂತ ಹೇಳಿ ಅವರಿಗೆ ಗೊತ್ತಾಗ್ತಾ ಇತ್ತು.
ಈ ಕೀರ್ತನೆಯಲ್ಲಿ ನಾವು ನೋಡುವಾಗ 9 ವಚನಗಳಿವೆ. ಇಲ್ಲಿ 137ನೇ ಕೀರ್ತನೆ 1ರಿಂದ 4 ವಚನಗಳಲ್ಲಿ ಆ ಒಂದು ಸಂದರ್ಭದಲ್ಲಿ ಬಾಬೆಲ್ ದೇಶದ ನದಿಗಳ ಬಳಿಯಲ್ಲಿ ಕೂತುಕೊಂಡಾಗ ಚಿಯೋನನ್ನು ನೆನೆಸಿಕೊಂಡು ಅವರು ಅತ್ತೆವು ಆ ದೇಶದ ನಿರವಂಜಿ ಮರಗಳಿಗೆ ನಮ್ಮ ಕಿನ್ನರಿಗಳನ್ನು ತೂಗು ಹಾಕಿದೆವು. ನಮ್ಮನ್ನು ಸೆರೆ ಹಿಡಿದು ಪೀಡಿಸುತ್ತಿದ್ದವರು ನಮಗೆ ನೀವು ಚಿಯೋನಿನ ಗೀತಗಳಲ್ಲಿ ಒಂದು ಹಾಡನ್ನು ಗೀತಗಳಲ್ಲಿ ಒಂದನ್ನು ನಮ್ಮ ವಿನೋದಕ್ಕಾಗಿ ಹಾಡಿರಿ ಎಂದು ಹೇಳಿದರು. ನಾವು ಪರದೇಶದಲ್ಲಿ ಯೆಹೋವನ ಗೀತವನ್ನು ಹಾಡುವುದು ಹೇಗೆ? ನೋಡ್ರಿ, ಇಲ್ಲಿ ನಾವು ನೋಡ್ತಾ ಇದ್ದೇವೆ 137ನೇ ಕೀರ್ತನೆ 1ರಿಂದ 4 ವಚನಗಳಲ್ಲಿ ಅವರ ಶ್ರಮೆ ಅದನ್ನ ಅವರು ಜ್ಞಾಪಕ ತಂದುಕೊಳ್ತಾ ಇದ್ದಾರೆ. ಅವರು ಪಟ್ಟಂತ ಒಂದು ಶ್ರಮೆಯನ್ನ ಈ ಒಂದು ಸಂದರ್ಭದಲ್ಲಿ ಅವರು ಜ್ಞಾಪಕ ತಂದುಕೊಳ್ತಾ ಇದ್ದಾರೆ. ಮತ್ತು 137ನೇ ಕೀರ್ತನೆ 5ರಿಂದ 9 ವಚನಗಳಲ್ಲಿ ಅವರು ಯೆರೂಸಲೇಮನ್ನು ಜ್ಞಾಪಕ ತಂದುಕೊಳ್ತಾ ಇದ್ದಾರೆ. ಮತ್ತೆ ಇವರು ಹಳೆ ಜ್ಞಾಪಕಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಯೆರೂಸಲೇಮಿನಲ್ಲಿ ನಡೆದಂತ ಅನೇಕ ಕಾರ್ಯಗಳನ್ನು ಅವರು ಜ್ಞಾಪಕಕ್ಕೆ ತಂದುಕೊಳ್ಳುವಂತ ವಿಷಯವನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ 7ನೇ ವಚನದಲ್ಲಿ ಯೋದೋಮ್ ಜನರು ಮಾಡಿರುವುದನ್ನು ಜ್ಞಾಪಕಕ್ಕೆ ತಂದುಕೊಳ್ಳಿರಿ. ದೇವರೇ, ಏದೋಮ್ ಜನರು ಮಾಡಿರುವುದನ್ನು ಜ್ಞಾಪಕಕ್ಕೆ ತಂದುಕೊಳ್ಳಿರಿ. ಏದೋಮ್ ಇಸ್ರಾಯೇಲರಿ ಶತ್ರುಗಳು. ಇವರು ಏನು ಮಾಡಿದರು ಎಂಬುದಾಗಿ ನಾವು ನೋಡುವಾಗ ಇವರು ಬಾಬಿಲೋನ್ನವರೊಂದಿಗೆ ಸೇರಿ ಹೆಚ್ಚಾಗಿ ಬಾಧೆ ಪಡಿಸಿದ್ದಾರೆ. ಇವರ ದುಷ್ಟತ್ವ ಏದೋಮ್ ದುಷ್ಟತ್ವ ಎಂಬುದಾಗಿ ಈ ಒಂದು 7ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಮುಖ್ಯವಾಗಿ ಏದೋಮ್ ದುಷ್ಟತ್ವ ಎಂಬತಕ್ಕಂಥ ವಿಷಯದಲ್ಲಿ 7ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಯೆಹೋವನೇ, ಏದೋಮ್ಯರ ಹಾನಿಗಾಗಿ ಯೆರೂಸಲೇಮಿನ ನಾಶನ ದಿನವನ್ನು ನೆನಪು ಮಾಡಿಕೋ. ಅವರು ಅದನ್ನು ಹಾಳು ಮಾಡಿರಿ, ಆಸ್ತಿ ವಾರ ಸಹಿತ ಹಾಳು ಮಾಡಿರಿ ಎಂದು ಹೇಳಿದ್ದಾರಲ್ಲ. ಮತ್ತು 8 ಮತ್ತು 9ನೇ ವಚನಗಳಲ್ಲಿ ನಾವು ನೋಡುವಾಗ ಬಾಬಿಲೋನ್ ಇವರ ಆ ಒಂದು ದೇಶದಲ್ಲಿ ಚಿಕ್ಕ ಮಕ್ಕಳನ್ನು ಮತ್ತು ಅನೇಕರ ಕತ್ತೆಯಿಂದ ಇನ್ನಿತರ ಒಂದು ಅನೇಕ ಬಾಧೆಗಳನ್ನ ಅವರು ಪಡಿಸುವಂತ ಒಂದು ಇದಾಗಿತ್ತು. ಅದಕ್ಕಾಗಿ ಬಾಬೆಲಿನ ಕ್ರೂರ ಕೃತ್ಯಗಳ ಬಗ್ಗೆ ಅವರು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. 8ರಿಂದ 9 ವಚನಗಳಲ್ಲಿ ಬಾಬೆಲಿನ ಕ್ರೂರತ್ವದ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ನಾವು ಅಲ್ಲಿ ಕೊನೆ ನೋಡುವಾಗ ಏನಂತಂದ್ರೆ, ಹಾಳಾಗುವುದಕ್ಕಿರುವ ಬಾಬೆಲ್ ಪಟ್ಟಣವೇ, ನೀನು ನಮಗೆ ಮಾಡಿದ್ದಕ್ಕೆ ಮುಯಿ ಸಲ್ಲಿಸುವವನು ಧನ್ಯನು. ನಿಮ್ಮ ಮಕ್ಕಳನ್ನು ಹಿಡಿದು ಬಂಡೆಗೆ ಅಪ್ಪಳಿಸುವನು ಭಾಗ್ಯವಂದಲಿ. ಅಲ್ಲಿ ಏನ್ ಮಾಡಿದ್ರು, ಬಂಡೆಗೆ ಅಲ್ಲಿ ಇರುವಂತ ಚಿಕ್ಕ ಮಕ್ಕಳನ್ನ ಅವ್ರು ಏನ್ ಮಾಡಿದ್ರು, ಬಂಡೆಗೆ ಹಾಕಿ ಹೊಡಿತಾ ಇದ್ರು. ಅನೇಕರನ್ನ ಕತ್ತಿಯಿಂದ ಇರಿದು ಸಾಯಿಸ್ತಾ ಇದ್ರು. ಇಂಥ ಒಂದು ಸಂದರ್ಭ. ಅದಕ್ಕೆ ಅಲ್ಲಿ ಬಾಬೇಲಿನ ಕ್ರೂರತ್ವ ಎಂಬುದಾಗಿ ಅಲ್ಲಿ ಹೇಳಲ್ಪಡುವಂತ ವಿಷಯವನ್ನ ನಾವು ನೋಡ್ತಾ ಇದ್ದೀವಿ. ಇವರು ಈ ರೀತಿಯಾಗಿ ಅವರು ಒಂದು ಬಾನಿಸರಾಗಲಿಕ್ಕೆ ಅಥವಾ ಆ ಸೆರೆಮನೆಯ ಒಂದು ಜೀವಿತವನ್ನ ಆ ಸೆರೆಮನೆಯ ಒಂದು ಬಾನಿಸತ್ವಕ್ಕೆ ಬೀಳುವಂತ ಒಂದು ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ಇವರು ಮಾಡಿದ ಒಂದು ಇವತ್ತು ನಾವು ಮಾಡಿದ ಒಂದು ಪಾಪ. ಇವತ್ತು ನಾವು ಕೂಡ ಈ ರೀತಿಯಾಗಿ ದೇವರ ಮಾತುಗಳನ್ನು ಕೇಳಿದ್ರೆ, ದೇವರಿಗೆ ವಿರುದ್ಧವಾಗಿ ನಡೆದ್ರೆ, ದೇವರ ಕಾರ್ಯಗಳಿಗೆ ನಾವು ದೇವರ ಕಾರ್ಯಗಳಿಗೆ ನಾವು ವಿರುದ್ಧವಾಗಿ ಹೋದ್ರೆ ನಮಗೂ ಕೂಡ ಈ ರೀತಿಯಾಗಿ ಅನೇಕ ಸಂದರ್ಭದಲ್ಲಿ ನಡೆದಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ನೋಡ್ರಿ, ಒಂದು ವೇಳೆ ದೇವರಲ್ಲಿ ಕೇಳಿಕೊಂಡು ಬೇಡಿಕೊಳ್ಳುವಾಗ
ಶತ್ರುಗಳು ಅವರು ದೇವರು ಒಂದು ವೇಳೆ ನಾವು ಪಶ್ಚಾತ್ತಾಪ ಪಟ್ಟು ದೇವರನ್ನು ಕೇಳಿಕೊಂಡಾಗ, ದೇವರನ್ನು ಬೇಡಿಕೊಂಡಾಗ ನಮಗಿರುವಂತ ಅನೇಕ ಶತ್ರುಗಳನ್ನು ದೇವರು ನಾಶಪಡಿಸ್ತಾರೆ. ನಾಶಪಡಿಸುವುದರ ಜೊತೆಗೆ ದೇವರು ನಮ್ಮನ್ನು ಕಾಪಾಡುತ್ತಾರೆ. ಜೊತೆಗೆ ದೇವರು ನಮ್ಮನ್ನು ಕಾಪಾಡುವಂತವರಾಗಿದ್ದಾರೆ. ಈ ಕೀರ್ತನೆ ಇನ್ನೂ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಬೇಕು. ಇನ್ನೂ ನಾವು ಚೆನ್ನಾಗಿ ಇದನ್ನ ಓದಬೇಕು. ಇನ್ನೂ ಇದರಲ್ಲಿರುವಂಥ ಅನೇಕ ಗೂಢಾರ್ಥಗಳನ್ನು ನಾವು ತಿಳ್ಕೊಳ್ಳಬೇಕು. ಇದರ ಇದರ ಹಿನ್ನೆಲೆ ಏನು, ಇದರ ಕಥೆ ಏನು ಎಂಬುದಾಗಿ ನಾವು ನೋಡುವಾಗ ನೀವು ಮನೆಯಲ್ಲಿ ಓದ್ಕೊಳ್ರಿ. 2 ವರ್ಷ 25ನೇ ಅಧ್ಯಾಯ 1-12 ವಚನಗಳನ್ನ ನೀವು ಓದ್ಕೊಳ್ರಿ. ಮತ್ತು 2 ಪೂರ್ವಕಾಲ ಋತು ಅಂತ 36ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂತ 1ರಿಂದ ಕೊನೆ ವಚನದಲ್ಲಿ 36ನೇ ಅಧ್ಯಾಯದಲ್ಲಿ ನಾವು ಓದಿಕೊಳ್ಳುವಾಗ ಅದು ಸ್ಪಷ್ಟವಾಗಿ ಈ ಕೀರ್ತನೆ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಇದು ಈ 2 ಅಧ್ಯಾಯಗಳು ನೀವು ಓದಿದ್ರೆ ಆ ಕೀರ್ತನೆ ಸಂಪೂರ್ಣವಾಗಿ ನಮ್ಗೆ ಅರ್ಥ ಆಗುತ್ತೆ. ಆದ್ರಿಂದ ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಇವತ್ತು ನೀವು ದೇವರು ಹೇಳಿರುವಂತ ಮಾತುಗಳನ್ನು ಕೇಳಬೇಕು. ದೇವರ ಮಾತಿಗೆ ವಿಧೇಯರಾಗಬೇಕು. ಅನೇಕ ಸೇವಕರ ಮುಖಾಂತರವಾಗಿ ದೇವರು ನಮ್ಮನ್ನು ಎಚ್ಚರಿಸ್ತಾ ಇರ್ತಾರೆ. ಅನೇಕ ಸೇವಕರು ಬರ್ತಾರೆ, ದೇವರು ಅವ್ರನ್ನ ನಮ್ಮ ಮಧ್ಯದಲ್ಲಿ ಕಳಿಸ್ಕೊಡ್ತಾ ಇರ್ತಾರೆ. ಅವರ ಮಾತಿಗೆ ನಾವು ವಿಧೇಯರಾಗಬೇಕು. ಅವ್ರು ಹೇಳಿರುವಂತ ಮಾತುಗಳನ್ನು ಕೇಳಬೇಕು. ಆ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಅನೇಕ ಸಂದರ್ಭದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರಿಗೆ ವಿಧೇಯರಾಗಿ ನಾವು ಜೀವಿಸುವಾಗ ದೇವರು ಖಂಡಿತವಾಗಿಯೂ ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸ್ತಾನೆ. ಈ ಒಂದು ಸಂದರ್ಭದಲ್ಲಿ ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಈ ದಿವಸದ ಈ ಕೀರ್ತನೆ ಭಾಗವನ್ನ ಧ್ಯಾನ ಮಾಡಲಿಕ್ಕೆ ದೇವರು ನಮಗೆ ಕೊಟ್ಟಿದ್ದಾನೆ. ಇಂಥ ಒಂದು ವಿಶೇಷವಾದ ಸಂದರ್ಭಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು, ಕೃಪಾಭರಿತನು, ಸ್ತುತಿಗೆ ಪಾತ್ರನೂ ಆಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ವಿಶೇಷವಾಗಿ ಸ್ವಾಮಿ, ಈ ನೂತನ ದಿನದಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನ ಧ್ಯಾನ ಮಾಡಲಿಕ್ಕಾಗುವಂತೆ ನಮಗೆ ನೀನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಈ ವಾಕ್ಯಗಳನ್ನು ಕೇಳಿದಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನ, ಅವರ ಕುಟುಂಬಗಳನ್ನ ನೀನು ಆಶೀರ್ವಾದ ಮಾಡು. ನಮ್ಮ ಸ್ವಾಮಿ, ನಮ್ಮ ಕಲ್ವಾರಿ ಚಾಪಲ್ ಟ್ರಸ್ಟ್ನ ಪ್ರತಿಯೊಬ್ಬ ಸೇವಕರುಗಳನ್ನ ನೀನು ಆಶೀರ್ವಾದ ಮಾಡು. ಸೇವಕಿಯರನ್ನ ಆಶೀರ್ವಾದ ಮಾಡು ಸ್ವಾಮಿ. ಮತ್ತು ಈ ರೀತಿಯಾಗಿ ಅನೇಕ ಕಷ್ಟದಲ್ಲಿ, ತೊಂದರೆಗಳಲ್ಲಿ, ಸಮಸ್ಯೆಗಳಲ್ಲಿ ಸಿಕ್ಕಿಕೊಂಡಿರುವಾಗ ಅನೇಕರು ಸ್ವಾಮಿ ಅನೇಕ ರೀತಿಯಾದಂತ ಒಂದು ಕಾರ್ಯಗಳಲ್ಲಿ ಬಿದ್ದು ಹೋಗಿರುವಾಗ ಸ್ವಾಮಿ ಅವರನ್ನು ಕೈ ಎತ್ತಿ ಕಾಪಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಸ್ವಾಮಿ, ಮುಖ್ಯಸ್ಥರುಗಳನ್ನು ಆಶೀರ್ವಾದ ಮಾಡು. ಅವರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ, ಬಲ, ಜ್ಞಾನ, ವಿವೇಕವನ್ನು ಸ್ವಾಮಿ ನೀನು ಅನುಗ್ರಹಿಸಿಕೊಡು. ಮತ್ತು ಸ್ವಾಮಿ, ಈ ಒಂದು ಸಂದರ್ಭದಲ್ಲಿ ನೀವು ಕರ್ತನೆ ನಮ್ಮೊಟ್ಟಿಗೂ ಕೂಡ ನೀವು ಮಾತನಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನೀನೇ ನಮಗೆ ಸಹಾಯಕನಾಗಿದ್ದು ನಮ್ಮೆಲ್ಲರನ್ನು ನಡೆಸಬೇಕೆಂಬುದಾಗಿ ನಮ್ಮ ಪ್ರಭು ರಕ್ಷಕನು, ಒಡೆಯನು, ಮುದ್ದು ಕುಮಾರನೂ ಆದಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದಿದ್ದೇವೆ ತಂದೆಯೇ. ಆಮೇನ್.